ಸ್ವಲ್ಪ ರಾಜಕೀಯದ ಬಗ್ಗೆ ಅಷ್ಟು ಅಮ್ಮನ ಜೊತೆ ಅವ್ರು ನೋವನ್ನು ಹಂಚ್ಕೊಳ್ಳೋರು ಅನ್ಸುತ್ತೆ. ಅಮ್ಮ ಧೈರ್ಯ ಹೇಳೋರು, ಬಿಟ್ಟರೆ ಅವರು ರಾಜಕೀಯದ ವಿಷಯಕ್ಕೆ ಅಷ್ಟು ಅಮ್ಮ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಒಂದು ಅವರು CM ಆದಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಫಸ್ಟ್ ಅಮ್ಮನಿಗೆ ಫೋನ್ ಮಾಡಿತ್ತು. ಅವರು ಈ ತರ ಹೇಳ್ತಿದ್ದಾರೆ ನನಗಿಷ್ಟ ಇಲ್ಲ ಅಂದ ತಕ್ಷಣ ಅಮ್ಮ ಯಾವುದೇ ಹೆಣ್ಮಗಳಾದ್ರೂ ಮೇಲಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ಅಮ್ಮ ಏನ್ ಹೇಳಿದ್ರು ಅಂದ್ರೆ, ರಾಜ್ಯದ ಜನ ಎಲ್ಲ ನಂಬಿ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮನ್ನ CM ಮಾಡಿದ್ದಾರೆ, ದಯವಿಟ್ಟು ರಾಜ್ಯ ಬಿಟ್ಟು ಹೋಗಬೇಡಿ ಅಂದ್ರು. ಅವರು ಹೋಗ್ಬೇಡಿ, ಇವ್ರು ಯಾರಿಗೂ ನಿರಾಸೆ ಮಾಡಬೇಡಿ, ನೀವು ಎಷ್ಟೋ ವರ್ಷದಿಂದ ಕಾದಿದ್ರು ತುಂಬಾ ಜನ, ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಇಲ್ಲಿ ಜನಕ್ಕೇನೆ ಸೇವೆ ಮಾಡಿ, ನಮಗದು ಬೇಡ, ರಾಷ್ಟ್ರ ರಾಜಕಾರಣ ನಮಗ್ ಬೇಡ ಅಂತ ಹೇಳಿದ್ರು. ರಾಜಕೀಯವಾಗಿ ಏನಾದ್ರೂ ಒಂದ್ ಸಜೆಷನ್ ಕೊಟ್ಟಿದಾರ ಅಮ್ಮ ಅಂದ್ರೆ ಆ ಘಟ್ಟದಲ್ಲೊಂದೇ. ಆದ್ರೆ ನನ್ನ ತಂದೆದ್ ಎಷ್ಟು ದೊಡ್ಡತನ ಅಂದ್ರೆ, ಆರ್ಡ್ರಲ್ಲೇ ಎಲ್ರಿಗೂ ಫೋನ್ ಮಾಡಿದ್ದಾರೆ, ವಿತೌಟ್ ಪರ್ಮಿಷನ್ ಅವರ ಅವತ್ತೇನು ಡಿಸಿಷನ್ ತಗೊಳ್ಳಿಲ್ಲ. ಅವರು ಸೆಂಟ್ರಲ್ ಎಲ್ಲಾ ಸೇರಿ ಏನೇ ಹೇಳಿದ್ರು, ಅಮ್ಮನಿಗಾದ್ಮೇಲೆ ದೊಡ್ಡಣ್ಣಂಗ್ ಮಾಡಿದ್ದಾರೆ, ರೇವಣ್ಣಂಗೆ, ಕುಮಾರಣ್ಣಂಗೆ ಸೇಮ್ ಆರ್ಡ್ರಲ್ಲೇ ಮಾಡಿದ್ದಾರೆ. ಕೊನೆ 7 ತನಕನೂ ಕೇಳಿದ್ದಾರೆ, ಈ ತರ ಇದೆ, ನನಗೇನು ಗೊತ್ತಾಗ್ತಿಲ್ಲ, ಇಲ್ಲಿ ಏನ್ ಮಾಡೋದು ಅಂತ ಕೇಳಿದ್ರು. ಆದ್ರೂ ವಿಧಿ ಬಿಡ್ಲಿಲ್ಲ. ಅದೊಂದು ಟೈಮಲ್ಲಿ ಅಮ್ಮಂದು ಕೇಳಿದ್ದು ಉಂಟು, ಅಮ್ಮ ಇದೇ ರೀತಿ ಹೇಳಿದ್ದು. ಅಮ್ಮವ್ರ ಪೂಜೆ ವಿಚಾರ ಬಂದಾಗ ಎಷ್ಟು ಮಡಿಯಿಂದ ಪೂಜೆ ಮಾಡ್ತಿದ್ರು, ಯಾವ ತರ ಪೂಜೆ ಸಿದ್ಧತೆಗಳಲ್ಲಿ ಹೆಂಗಿತ್ತು? ಅವಳು ಕೇಳಿ ಹೇಳ್ತಾಳೆ, ಬಿಲ್ಪತ್ರಲ್ಲಿ 3 ಎಲೆನೇ ಇರಬೇಕಿತ್ತು. ಪೂಜಾ ವಿಷಯ ಬಂದ್ರೆ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಅವ್ರು ಯಾವ್ದು ಬೇಕು, ಯಾವ ದೇವ್ರಿಗೆ ಯಾವ ಹೂವು ಬೇಕೋ ಆ ಹೂವು ಬೇಕೇ ಬೇಕು ಅವ್ರಿಗೆ. ಈಗ ಶಿವನ್ಗೆ ದಿನಾ 108, ಅದು 3 ಎಲೆ ಇರ್ಲೇಬೇಕು. ಅದ್ರಲ್ಲಿ 1 ಎಲೆ ಉದ್ರೋಗಿದ್ರು ಆಗ್ತಿರ್ಲಿಲ್ಲ ದೇವ್ರಿಗೆ. ಈ ನಮ್ಗೆ ಈ ಇದ್ರ ಮಾಸ ಬರ್ತಿತ್ತು ನೋಡಿ, ಮಾರ್ಚ್ ಟೈಮಲ್ಲಿ ಎಲೆಗಳು ಬಿಡ್ತಾ ಇತ್ತು. ಅವಾಗ ನಮ್ಗೆ ವಸಂತ ಋತು ಮುಂಚೆ ಇರ್ತಿರ್ಲಿಲ್ಲ, ಎಲ್ಲ ಎಲೆಗಳು ಉದ್ರೋಗ್ತಿತ್ತು. ಅಮ್ಮ ಸಿಗಲ್ಲ ಅಮ್ಮ, ಎಲ್ಲಿಂದ ನನ್ಗೆ ಗೊತ್ತಿಲ್ಲ, ನಂಗೆ ಬೇಕು ಬಿಲ್ಪತ್ರೆ ಅಷ್ಟೇ, ನನಗೆ ದಿನ ನನ್ಗೆ ಬಿಲ್ಪತ್ರೆ ಇದೆ, ಪೂಜೆ ಮಾಡೋಕ್ಕಾಗಲ್ಲ. ಅಂತೂ 365 ದಿವಸನೂ ಬಿಲ್ಪತ್ರೆ ಬೇಕಿತ್ತು, ತುಳಸಿ ಬೇಕಿತ್ತು, ಗರಿಕೆ ಬೇಕಿತ್ತು, ಆಮೇಲೆ ದೇವಿಗೆ ಮಲ್ಗೆ ಹೂವೇ ಬೇಕು. ಶುಕ್ರವಾರ ನೀವು ನಂಬ್ತೀರಾ ಇಲ್ವಾ, ಅವ್ರ ರಾಜರಾಜೇಶ್ವರಿಗೆ ಮಲ್ಗೆ ಹಾರನೇ ತಗೊಂಡು ಹೋಗ್ಬೇಕು. ಅದು ಎಷ್ಟೇ ದುಡ್ಡಾಗ್ಲಿ, ಎಷ್ಟೇ ಆಗ್ಲಿ, ಚೆನ್ನಾಗಿರೋದು ಬರ್ಬೇಕು, ಮಲ್ಗೆ ಹಾರನೇ ಬೇಕು. ಅವರು ತಾಯಿ ನಮ್ಗೆ ಇವತ್ತು ನಮ್ಮ ತಾಯಿ ಬದುಕಲ್ಲಿ ನಮ್ಗೆ 2 ಇನ್ಸಿಡೆಂಟ್ ಅಲ್ಲೇ ಅವರ ಪೂಜಾ ಫಲದಿಂದಲೇ ಸರ್ವೈವ್ ಆದ್ರು ಏನೋ ಗೊತ್ತಿಲ್ಲ. ನಮ್ಮಮ್ಮ ಅವರು ಈಶ್ವರನಲ್ಲಿ ತುಂಬ ಪರಮ ಭಕ್ತೆ, ಮತ್ತು ರಾಜರಾಜೇಶ್ವರಿನಲ್ಲಿ ಆ ಒಂದು ಅವರ ಬದುಕಿನ 2 ಸಂಕಷ್ಟನೂ ಕೂಡ ಆ ದೇವರೇ ಕಾಪಾಡದ ಅನ್ನೋ ನಂಬಿಕೆ ನಮಗೂ ಆ ಟೈಮಲ್ಲಿ ಅವರು ಸರ್ವೈವ್ ಆಗಲ್ಲ ಅನ್ನೋ ಟೈಮಲ್ಲಿ ಅವರ ಕಷ್ಟ ಇತ್ತು. ಹೇಳ್ಬೇಕಂದ್ರೆ ಕಷ್ಟ ಇತ್ತು. ಅದು ಎಲ್ಲ ಡಾಕ್ಟರ್ಸ್ ಇದರಿಂದ ಹೇಳ್ಬಿಟ್ಟಿದ್ರು ಸರ್, ಉಳಿಯೋದು ಕಷ್ಟ ಇದೆ ಅಂತ. ಆದ್ರೆ ದೈವದ ಸಂಕಲ್ಪನೋ ಏನೋ. ಬಟ್ ಮಾಡಿದ ಪೂಜೆ ಅವರ ಸ್ವಾಮೀಜಿ ಒಬ್ರು ಇದ್ರು ಹಿಂದಿನವರು, ಅವ್ರು ಫೋನ್ ಮಾಡಿ ಹೇಳಿದ್ರು ನಮ್ಮ ಮನೆಗೆ, ನೀವೆಲ್ಲ ಮನೇಲಿ ಅನ್ಕೊಂಡಿದ್ದೀರಾ ಅವ್ರು ಉಳಿಯಲ್ಲ ಅಂತ ಹೇಳ್ಬಿಟ್ಟು, ಅವಳು ದೇವಿ ಮಗಳಿದ್ದಾಳೆ, ಖಂಡಿತ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೇಲಿ ಆತಂಕ ಬೇಡ, ಯಾರಿಗೂ ಆತಂಕ ಬೇಡ ನೀವು ಅಂತ ಹೇಳ್ಬಿಟ್ಟು ಅವರು ಸ್ವಾಮೀಜಿಗಳು ಅವರು ಕಲ್ಕಟ್ಟಾದಲ್ಲಿದ್ರು. ಆಮೇಲೆ ನಮ್ಮಮ್ಮ ಮನೆಗೆ ಬಂದಮೇಲೆ ಎಲ್ಲ ವಾಸಿ ಆದ್ಮೇಲೆ ದೇವಸ್ಥಾನಕ್ಕೆ ಹೋದಾಗ ಒಂದೇ ಮಾತು ಹೇಳಿದ್ರು, ಚಿನ್ನಮ್ಮನವರೇ ನೀವು ಈ ರಾಜರಾಜೇಶ್ವರಿಯ ಮಗಳು, ಈ ಇದರಲ್ಲಿ ನೀವು ಯಾರೋ ಹೊಟ್ಟೆಲಿ ಹುಟ್ಟಿರ್ಬೋದು, ಆದರೆ ಆ ದೇವಿ ಮಗಳೇನೆ ನೀವು, ಇದು ನಿಮ್ಮ ತವರು ಮನೆ. ಈ ತವ್ರ ಮನೆಗೆ ಬಂದರೆ ದೇವಸ್ಥಾನಕ್ಕೆ ಬಂದಾಗ 1 ಲೋಟ ನೀವು ಮಜ್ಜಿಗೆನೋ ಹಾಲು ಕುಡ್ದೇ ಹೋಗ್ಬೇಕು ತವ್ರ ಮನೆಯಿಂದ, ಹಂಗೆ ಹೋಗಬೇಡಿ ಅಮ್ಮ, ಹೋಗ್ಬಾರ್ದಮ್ಮ ಅಂತ ಸ್ವಾಮೀಜಿ ಹೇಳೋರು. ಅವ್ರು ಇರೋ ತನಕ ಅಮ್ಮಂಗೆ ಬಿಡ್ತಿರ್ಲಿಲ್ಲ ಅವರು. ನೋಡಿ ಅದೇ ಮೊನ್ನೆ ಅಮ್ಮ ಸತ್ತಾಗ ಮೊದಲನೇ ಸೀರೆ ಅಲ್ಲಿಂದ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ತವ್ರ ಮನೆ ಅಂದಂಗೆ ಅಮ್ಮನಿದು ತಗೊಂಬಂದ್ ಅರ್ಧ ಗಂಟೆಗೆಲ್ಲ ಅಲ್ಲಿಂದ ಅಮ್ಮನಿಗೆ ಸೀರೆ ತಂದು ಕೊಟ್ರು. ಯೆಲ್ಲೋ ಕಲರ್ ಸೀರೆ ಹಾ, ಯೆಲ್ಲೋ ಕಲರ್ದು. ಅದಾದ್ಮೇಲೆ ನೋಡಿ ಅವರು ಎಷ್ಟು ಜನಕ್ಕೆ ಯೋಗ ಬರುತ್ತೆ. ಇಲ್ಲಿ ಕಾರಂಜಿ ಆಂಜನೇಯಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಪುರೋಹಿತರು ಬಂದ್ರು. ಅವರು ಅಮ್ಮನಿಗೆ ಇದು ಕೊನೆ ಸೀರೆ ಸೀತಮ್ಮನವ್ರ ಅವ್ರ ಹೆಸರು ಸೀರೆ, ಅಮ್ಮನವ್ರಿಗೆ ಇದು ಸೀತಮ್ಮನವ್ರಿಗೆ ಉಡ್ಸಿರೋ ಸೀರೆ ಉಡ್ಸಿ ಅಂತ ತಂದು ಕೊಟ್ರು. ಆಮೇಲೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋರು ನಮ್ಮಮ್ಮ, ಅವರು ನೋಡಿ ಅಮ್ಮ ಇದು ಕೊನೆ ಸೀರೆ
ಅವ್ರಿಗೆ ಕಳಿಸಿ ಅಂತ ಅಂದರು. ಆಮೇಲೆ ಇನ್ನೂ ಒಂದು ಯಾವುದೋ ದೇವಸ್ಥಾನದಲ್ಲಿ ಕಳಿಸಿದ್ರು. ಅಷ್ಟೇ ಅಲ್ಲ ನೋಡಿ, ನಾವು ದಾರಿನಲ್ಲಿ ಇಲ್ಲಿಂದ ಹಾಸನ ಹೊಳೆನರಸೀಪುರಕ್ಕೆ ಹೋಗೋ ತನಕ ಮಡ್ಲಕ್ಕಿ ಅಂತೇಳಿ ಪಾಪ ಆಯಾ ಊರಲ್ಲಿ ಅವ್ರ ಪ್ರೀತಿಗೆ ತಕ್ಕನಾಗ ಒಂದೊಂದು ಸೀರೆ ಇಟ್ಟು ಮಡ್ಲಕ್ಕಿ ಕೊಟ್ಟು